ವರ್ಷಗಳಿಂದ ಮಠಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ವಿ. ಇವತ್ತು ಗುರುಗಳೇ ನಮ್ಗೆ ಭಕ್ತರ ಮುಖಾಂತರ ಆಹ್ವಾನ ಕೊಟ್ಟು ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ಇಂಥ ಒಂದು ಸಮಾರಂಭದಲ್ಲಿ ನಮಗೆ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಮಠದ ಸದ್ಭಕ್ತರಿಗೂ ತುಂಬ ಧನ್ಯವಾದಗಳನ್ನು ಹೇಳುತ್ತಾ ಒಂದನ್ನ ಹೇಳಬೇಕಾಗುತ್ತೆ. ಇವತ್ತು ಗಣರಾಜ್ಯೋತ್ಸವ ಸೋದರಿ ಮಹಿಳಾ ಘಟಕದ್ದು ಮಹಿಳಾ ಆಯೋಗದ ಅಧ್ಯಕ್ಷರು ಸೋದರಿ ಅವರು ಕೆಲವು ವಿಷಯಗಳನ್ನು ಹೇಳಿದರು. ಗ್ಯಾರಂಟಿಗಳು ಕೊಡೋದ್ರ ಜೊತೆಯಲ್ಲಿ ನಾವು ಒಳ್ಳೆ ಶಾಲೆಗಳು ಕಟ್ಸಿವಕ್ಕ, ಮಾಸ್ತರ್ದವ್ರು ಇಲ್ಲ ಏನಕ್ಕ, ಒಳ್ಳೆ ಆಸ್ಪತ್ರೆಗಳನ್ನ ಕಟ್ಸಿವಿ, ಡಾಕ್ಟರ್ಗಳಿಲ್ಲ. ನಮ್ಮಲ್ಲಿ ಏನಾಗಿದೆ ಇವತ್ತು ಬಡತನ, ಭಕ್ತಿ, ಬೂದಿ ಬಸವೇಶ್ವರ ಶ್ರೀಗಳದ್ದು ಭಕ್ತಿ ಮತ್ತು ನಮ್ಮ ಬಡತನ ಇವೆರಡರ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ ನಾವು. ಹಾಗಾಗಿ ಸಹೋದರಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡ್ತಕ್ಕಂಥದ್ದಿಷ್ಟೇ. ಒಂದು ದೇವದುರ್ಗ ಅಷ್ಟೇ ಅಲ್ಲಕ, ಇಡೀ ಕಲ್ಯಾಣ ಕರ್ನಾಟಕದಾಗ ಬರ್ತಕ್ಕಂಥ ಬಹುತೇಕ ಗ್ರಾಮಗಳದಾಗ, ಬಹುತೇಕ ತಾಲೂಕಿನಾಗ ಇದು ನಮ್ಮ ಸಮಸ್ಯೆ ಇರ್ತಕ್ಕಂಥದ್ದಿದೆ. ಈ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಬೂದಿ ಬಸವೇಶ್ವರ ಗುರುಗಳ ಆಶೀರ್ವಾದಕ್ಕೆ ಮಠಕ್ಕೆ ಬಂದಿದ್ದೀವಿ. ತಾವು ಇವತ್ತು ಗುರುಗಳ ಆಶೀರ್ವಾದಕ್ಕೆ ಮಠಕ್ಕೆ ಬಂದಿದ್ದೀರಿ. ಇಲ್ಲಿಂದ ಸರ್ಕಾರಕ್ಕೆ ಸ್ವಲ್ಪ ಮಾಸ್ತರ್ಗಳನ್ನ, ಡಾಕ್ಟರ್ದವ್ರನ್ನ ಕೊಡ್ತಕ್ಕಂಥ ಪ್ರಯತ್ನ ಮಠದಲ್ಲಿಂದೇ ಆಗಲಿ ಅಂತ ತಿಳ್ಕೊಂಡು ಸೋದರಿಯಲ್ಲಿ ಮನವಿ ಮಾಡುತ್ತಾ, ಅನೇಕ ಜನ ಇವತ್ತು ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲೋ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಯಾರು ಬಡವರಲ್ಲ, ದೊಡ್ಡ ದೊಡ್ಡ ಎಲ್ಲೋ ಕಲ್ಯಾಣ ಮಂಟಪದಾಗ ಮದುವೆ ಮಾಡ್ಕೊಂಬೋರು ಎಲ್ಲವರು ದೊಡ್ಡ ಶ್ರೀಮಂತರಲ್ಲ. ಯಾಕಂದ್ರೆ ನಮ್ಗೆ ಯಾರೋ ಗುರುಗಳು ಹೇಳ್ತಿದ್ರು, ಬಂಗಾರದು ಪಡಿತಿದಾಗ ದೀಪ ಹಚ್ಚಿದ್ರು ದೇವ್ರಿಗೆ ದೀಪನೇ, ಮಣ್ಣಿನ ಪಡ್ತಿದಾಗ ದೀಪ ಹಚ್ಚಿದ್ರು ದೀಪನೇ, ಎರಡು ಬೆಳಕು ಒಂದೇ. ಹಾಗಾಗಿ ನೀವು ಮದುವೆ ಮಾಡ್ಕೋರು ಕಲ್ಯಾಣ ಮಂಟಪದಾಗ ಮಾಡ್ಕೊಂಡ್ರೇನು, ಬೂದಿ ಬಸವೇಶ್ವರ ಮಠದಾಗ ಮಾಡ್ಕೊಂಡ್ರೇನು, ಅಜ್ಜಿಯವ್ರ ಆಶೀರ್ವಾದ ಇವತ್ತೇನಪ್ಪ ಅಂದ್ರೆ ತಮಗೆ ಸಿಕ್ಕಿರ್ತಕ್ಕಂಥದ್ದು ಇದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ತಿಳ್ಕೊಂಡು ನಾನು ಹೇಳ್ಬೇಕಾಗುತ್ತೆ. ಅಪ್ಪರೇ